ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ. ಇವತ್ತು ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಒಂದು 3:30-4 ಗಂಟೆ ಆಗ್ತಾಯಿತ್ತೆ. ನಮ್ಮ ಜೀವನ್ ಇವಾಗ ಸ್ಕೂಲಿಂದ ಬಂದವನೆ ಆ್ಯಂಡ್ ನಮ್ಮ ಅಮ್ಮ ಗೊತ್ತಲ್ಲ ಮಲ್ಗೋರೆ. ನಾನು ಇವತ್ತೇನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಒನ್ ಆಫ್ ದ ಮೇನ್ ರೀಸನ್, ನನ್ನ ಫ್ರೆಂಡ್ ಬರ್ತಿದ್ದಾನೆ, ಕಾಲೇಜ್ ಫ್ರೆಂಡ್. ತುಂಬ ದಿನ ಆದಮೇಲೆ ನಾನು, ಅವನು, ಪ್ರೇಮ್ನಾಥ್, ಲೋಕಿ, ಎಷ್ಟೋ ಕಾಲೇಜ್ ಫ್ರೆಂಡ್ಸ್ ಮಸ್ತ್ ಮಜಾ ಮಾಡ್ತೀವಿ. ಸಿಕ್ಕೇ ಇಲ್ಲ. ಇಲ್ಲಿ ನಾನು ಬೇರೆ ಕಡೆ ಇದ್ವಿ, ಅಲ್ಲಿಂದ ಮನೆ ಖಾಲಿ ಮಾಡ್ಕೊಂಬಂದು ಹತ್ತಿರ 2.5 ತಿಂಗಳಾಯಿತು. ಪಾಪ ಅವ್ರಿಗೆ ಯಾರಿಗೂ ಸಿಕ್ಕೇ ಇಲ್ಲ. ನಾನು ಅಂದರೆ ಎಕ್ಸಾಮ್ ಬ್ಯುಸಿ ಅದು ಇದು ಅಂತ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ಫುಲ್ ಹುಡ್ಕೊಂಬಿಟ್ಟವ್ರು ನನ್ನ ಮೇಲೆ ಎಲ್ಲರೂ. ಸೊ ಗಾಯ್ಸ್, ಬೇಗ ಮೀಟ್ ಆಗೋಣ, ಅವ್ರ ಜೊತೆ ಒಂದು ಬ್ಲಾಗ್ ಮಾಡ್ತೀನಿ. ಇವತ್ತು ನಿಖಿಲ್ ಬರ್ತಿದ್ದ ನಮ್ಮ ಮನೆಗೆ. ನಿಖಿಲ್ ಜೊತೆ ನಾನು ಆಚೆ ಹೋಗ್ತೀನಿ. ಅಲ್ಲಿ ನೋಡೋಣ ಏನೇನು ಫನ್ ಮಾಡ್ತೀವಿ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಖಿಲ್ದು ಒಂದು ಹಿಡನ್ ಸ್ಟೋರಿ ಇದೆ, ಅದು ಕೇಳಿಸ್ತೀನಿ ನಿಮಗೆ. ಆ್ಯಂಡ್ ಅವ್ರು ಡ್ಯಾನ್ಸ್ ಕ್ಲಾಸ್ಗೂ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅದಕ್ಕಿಂತ ಮೇಯ್ನ್, ನಾನು ಒಂದು ಕ್ರೇಜಿಯಸ್ಟ್ ಥಿಂಗ್ ತೋರಿಸ್ತೀನಿ. ನನಗೆ ಇವತ್ತು ನಾನು ಅಚೀವ್ ಮಾಡಿರೋದು ಲೈಫಲ್ಲಿ ಕ್ರೇಜಿಯಸ್ಟ್ ಥಿಂಗ್ ತೋರಿಸ್ತೀನಿ. ಕೊನೆ ಗಂಟ ವಿಡಿಯೋ ನೋಡಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ರೆಡಿ ಆದ್ಮೇಲೆ ಸಿಗ್ತೀನಿ. ಫೈನಲಿ ನನ್ನ ಫ್ರೆಂಡ್ ಹೆಂಗಿದ್ಯಾ? ಹೇಳೋದಲ್ಲ ಗೈಸ್, ನಮ್ಮ ಕಾಲೇಜ್ ಫ್ರೆಂಡ್ ಗೈಸ್. ಫೈನಲ್ ಎಷ್ಟೋ ದಿನ ಆದ್ಮೇಲೆ ಮನೆಗೆ ಬಂದವ್ರೆ. ಬಡವ್ರ ಮನೆಗೆ ಶ್ರೀಮಂತರು ಬಂದವ್ರೆ. ಬಂದೇ ಇಲ್ಲ, ಫಸ್ಟ್ ಟೈಮ್ ಬಾ, ಟೈಮ್ ಆಯ್ತು ಇವ್ರಿಗೆ. ಸೊ ಗೈಸ್, ಹೇಳಿದ್ನಲ್ಲ ಪ್ರ್ಯಾಂಕ್ ಮಾಡ್ತೀನಿ ಅಂತ ಒಬ್ಬಂಗೆ, ಇವನೇ ಅದು ಪ್ರ್ಯಾಂಕ್ ಆಗಿರೋದು. ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಪ್ರ್ಯಾಂಕ್ ಮಾಡಿದ್ರೆ ನಿಜ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಬರೋದೇ ಇಲ್ಲ. ಬಾ ಹೋಗೋಣ, ನಾಷ್ಟ ಮಾಡೋ. ಮಮ್ಮಿ ದೋಸೆ ಹಾಕೊಡಮ್ಮ. ಇಲ್ಲ, ತಿಂದೆ. ಬರೀ ಸುಳ್ಳು ಹೇಳ್ತಾನೆ ಗೈಸ್. ಇವ್ನು ಹೇಳಿ ಇಡೋ ಸ್ಟೋರಿ ಹೇಳ್ತೀನಿ ಅಂತ ಕಾಯ್ತಾರೆ. ಹೇಳ್ತೀನಿ ಸ್ಟೋರಿ ಇವ್ದೇನು ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿಕ್ತೀವಿ, ಎಲ್ಲಿಗೆ ಹೋಗ್ಬೇಕಾರೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ. ಬೇಡ, ಹೇಳಲೇಬೇಕು ಇವಾಗ. ಹೇಳು. ಎಕ್ಸಾಮು ಸುಮ್ಮನಿರ್ ಮಮ್ಮಿ, ಹೇಳ್ತಾನೆ ನಮ್ಮ ಹುಡುಗ. ಎಕ್ಸಾಮು ನಾನು ಮನೆಯಲ್ಲಿ ಕಲಿಯಕ್ಕೆ ನೀನು ಹೇಳಿ. ಇರ್ಲಿ, ಹೇಳು ಮಚ್ಚ. ಎಲ್ಲಿ ಏನು ಹೇಳ್ತಿದ್ದೆ? ಎಕ್ಸಾಮು ಮುಂದೆ ಪ್ರೇಮ್ ಕೂತಿದ್ದ. ನಾನಿಲ್ಲ, ಅಲ್ಲೇ ಪ್ರೇಮು, ಮುಂದೆ ಸೋನು ಅಂತ ಅವ್ನ ಹುಡುಗನೇ. ಅವನ್ನ ಕೇಳಿದ್ದೆ, ಏನೋ ಹೇಳ್ಕೊಡ್ತು. ಅವ್ನು ಮುಂಚೆಂದ ಲೆಫ್ಟ್ ಹ್ಯಾಂಡ್, ಅವ್ನು ಬರ್ದಿರೋದು ಏನೋ ಕನ್ನಡ. ಅವನು ಅದಕ್ಕೆ ಕೇಳೋದೇ ಬಿಟ್ಬಿಟ್ಟೆ. ಕನ್ನಡ ಒಂದೇ ತೋರಿಸ್ತಾ, ಇನ್ಯಾವ್ದು ತೋರಿಸ್ತಿಲ್ಲ, ಕೇಳೋದೇ ಬಿಟ್ಬಿಟ್ಟೆ. ಪಕ್ಕದಲ್ಲಿ ಅವಳ ಮುಸ್ಲಿಮ್ ಗೊತ್ತಿಲ್ಲ, ಹಿಂದೆ ಅವಳ ಹೆಸರೇ ಗೊತ್ತಿಲ್ಲ. ಸರಿ, ಅವಳ ಪಕ್ಕಕ್ಕೆ ಒಬ್ಬ ಹುಡುಗ, ಅವನ ಹೆಸರು ಗೊತ್ತು, ಸ್ವಲ್ಪ ಪರಿಚಯ. ಇವ್ರು ಬಂದ್ರು, ಅವಳ ಟೀಚರು ಬಂದ್ರು. ನಾನು ಇನ್ನ ಕ್ವಶನ್ ಪೇಪರ್ ಇವಾಗ ಕೊಟ್ಟಪ್ಪ, ಇದು ಫ್ರಂಟ್ ಸೀಟ್ ಫಿಲಪ್ ಮಾಡ್ತಾರಲ್ಲ, ಫಿಲಪ್ ಮಾಡ್ತಿದ್ದೆ. ಬಂದು ಹಿಂದೆ ಹೇಳೋದನ್ನೆಲ್ಲ ಹಿಂದೆ ಇರೋದನ್ನೆಲ್ಲ ನೋಡ್ಕೊಂಡು ಬರಿಬೇಡ, ಫುಲ್ ಕೇಳಿದ್ವಿ. ಹಿಂದೆ ಇರೋದನ್ನೆಲ್ಲ ನೋಡ್ಕೊಂಡ್ ಬರಿಬೇಡ, ನಿಮ್ ನಾಟಕಗಳೆಲ್ಲ ನೋಡಿದೀನಿ ಅಂದ್ಬಿಟ್ಟು. ಮೇಡಮ್, ನಾನು ಅವಳ ಹೆಸರೇ ಗೊತ್ತಿಲ್ಲ ನನಗೆ. ಅವಳನ್ನ ಕೇಳಿರ್ಬೇಕಾದ್ರೆ ಅವಳ ಕಾಲೇಜಿಂದ ಒಂದ್ಸಲನೂ ಮಾತಾಡ್ಸಿಲ್ಲ. ಕೇಳಿ ಮೇಡಮ್ ಅಂದೆ. ಅದಕ್ಕೆ ಅವಳಿದ್ದು ಹೌದಾ ಸರಿ ಬಿಡ ಆಯ್ತು ಅಂದ್ರು. ಮತ್ತೆ ಮುಂದ್ಗಡೆ ನೋಡ್ಕೊಂಡ್ ಬರಿಬೇಡ ಅಂದ್ರು. ಮಾಡಿ ಬೈತಾ ಇದ್ರು. ಮತ್ತೆ ಗೈಸ್, ನಾನು ಸೆಕೆಂಡ್ ಪಿ ಜಿಲಿದ್ದೆ. ಅಂದರೆ ಪಿ ಜಿ ರೂಮ್ ಮಾಡ್ಕೊಂಡಿದ್ದೆ. ಇವ್ರು ನನ್ನ ಮಕ್ಕಳು ಏನು ಮಾಡೋರು ಅಂದರೆ, ರಾತ್ರಿ ಎಲ್ಲ ಗೇಮ್ ಆಡೋದು. ಆಮೇಲೆ ಒಂದು ಅರ್ಧ ಗಂಟೆ ಇರ್ಬೇಕಾದ್ರೆ ಫುಲ್ ಮೋಟಿವೇಶನ್ ಆಯಿತು. ಫುಲ್ ಅವಾಗ ಪ್ರದೀಪ್ ಈಶ್ವರ ಟ್ರೆಂಡಿಂಗಲ್ಲಿ ಇತ್ತು. ಇವನೇ ಫುಲ್ಲು ಟ್ರೆಂಡಿಂಗಲ್ಲಿ ಇತ್ತ. ಫುಲ್ಲು ಹೇಳ್ಬೋರು, ಮಚ್ಚ ನಾಳೆ ಬೆಳಗ್ಗೆ ಅಂತ ಹೋದ ನಮ್ಮ ಮಚ್ಚ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳೋರ. ಸರಿ, ನಾನು ಮನೆಗೆ ಹೋಗಿ ಕುತ್ಕೊಳ್ಳೋದು ಅಷ್ಟೇ. ವರ್ಧ ಮನೆಗೆ ಟಿವಿಲಿ ಸಾಂಗ್ ಹಾಕ್ಬಿಟ್ಟು, ಆ ವ್ಲಾಗ್ ನೋಡಿದ್ಯಾ, ಈ ವ್ಲಾಗ್ ನೋಡಿದ್ಯಾ, ನಂಗೆ ಇವ್ರು ಇಷ್ಟ ಅವ್ರು ಇಷ್ಟ ಅಂತ ತಲೆಗೆ ಹಾಕೋದು. ಒಂದು ವಿಡಿಯೋ ಐತೆ, ಡ್ಯಾನ್ಸ್ ಎಲ್ಲ ಮಾಡಿದ್ದು. ಮತ್ತು ಇನ್ನೊಂದು, ಸುಮ್ಮನೆ ನಾವು ಗೊತ್ತಾ ಸ್ವಲ್ಪ ಪ್ರೋಮ್ಯಾಕ್ಸ್ ಅವಾಗಿಂದನೂ ಯಾವುದೋ ನಂಬರ್ ಡೈಲ್ ಮಾಡ್ಬಿಟ್ಟು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋದು. ನಾವು ಅಲ್ಲಿಂದ ಬಂದಿದ್ದೀವಿ, ನಾವು ಅಯ್ಯಂಗಾರ್ ಬೇಕರಿಯಿಂದ ನಿಮ್ಮ ಮನೆಗೆ ಪಾರ್ಸಲ್ ಕೊಡ್ತೀವಿ. ಪ್ರೇಮ್ಗೆ ಆಕ್ಸಿಡೆಂಟ್ ಆಗೈತೆ, ಪ್ರೇಮ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟೈತೆ ಅಂದ್ರೆ ಒಂದು ಹುಡುಗಿ ಕಾಲ್ ಮಾಡಿಬಿಟ್ಟಿದ್ವಿ. ಏನೇನೋ ಮಾಡಿದ್ದೀವಿ. ಅವ್ರಿಗೂ ಗೊತ್ತಿದ್ದು ನಾವು ಪ್ರ್ಯಾಂಕ್ ಮಾಡ್ತಿದ್ವಿ ಅಂತ. ಅದಕ್ಕೆ ಬನ್ನಿ ಗಾಯ್ಸ್, ಇವಾಗ ನಿಖಿಲ್ ಮುಗಿಸ್ಕೊಂಡು ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಸೊ ಗಾಯ್ಸ್, ಫೈನಲಿ ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು. ನಿಖಿಲ್ ಅವ್ರದ್ದು ಬಿಡ. ನಿಖಿಲ್ ಸ್ಟ್ರೆಂತ್ ನೋಡಿ ಗೈಸ್, ಸ್ಟ್ರೆಂತ್ ಮ್ಯಾಟರ್ಸ್. ನೋಡಕ್ಕೆ ಇಷ್ಟವನೇ ಅಂತ ಅನ್ಕೊಂಬೇಡಿ, ಒಳ್ಳೆ ಪವರು. ಔಟ್ಫಿಟ್ ಹೆಂಗೈತೆ? ಅವಾಗ ನನ್ನ ಮೇಲೆ ನನಗೆ ಲವ್ ಆಗ್ಬಿಡುತ್ತೆ.
ಗೈಸ್ ಏನು ಅಲ್ಲ, ನಾನು ಸುಮ್ಮನೆ ಮನೇಲಿ ಖಾಲಿ ಹೊಡಿತಾ ಇದ್ದೆ, ಅದಕ್ಕೋಸ್ಕರ ಬಂದಿ. ಫೋನ್ ಬರ್ತೀನಿ ಅಂತ ಬನ್ನಿ ಗೈಸ್, ನಾನು ನಿಖಿಲ್ ಒಂದು ಡ್ಯಾನ್ಸ್ ರೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮಾಡ್ತೀವೋ ಮಾಡೋಲ್ವೋ ಗೊತ್ತಿಲ್ಲ, ನೋಡೋಣ. ಮುಂಚೆ ಹೇಳ್ತಾ ಗೊತ್ತಾ ನಿಖಿಲ್ದೊಂದು ಇನ್ಸ್ಪಿರೇಷನಲ್ ಸ್ಟೋರಿ ಹೇಳ್ತೀನಿ ಅಂತ. ಅಲ್ಲೇನೇ ಕಲ್ವಾ, ಆ ಸ್ಟೋರಿలో ಟೈಮ್ ಬಂದಿದೆ. ಆ್ಯಕ್ಚುಲ್ ಆಗಿ ಏನಂದ್ರೆ ನಿಖಿಲು ಬೆಂಗಳೂರು ಲೋಕಲ್ ಅವನಲ್ಲ, ಹೇಳಕ್ ಬಿಡೋ ಮಚ್ಚ. ಗೈಸ್ ನಿಖಿಲ್ ಮಕ್ಳು ಬಂದ್ರು. ಸಾರಿ, ಡ್ಯಾನ್ಸ್ ಕ್ಲಾಸ್ ಬಂದ್ರು, ಆಮೇಲೆ ಹೇಳ್ತೀನಿ. ಮನೆಗೆ ಹೋಗ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಂದ ಮನೆಗೆ ಹೋಗ್ಬೇಕು, ಮಾಡ್ಕೋಬೇಕಲ್ವಾ? ಏನ್ ಮಾಡ್ಬೇಕಾದ್ರೆ ಏನ್ ಮಾಡ್ಕೊತಿದ್ದೀರ? ಅವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಏನ್ ಮಾಡ್ತೀವಿ? ಫೈನಲಿ 4 ಅವರು ಅಣ್ಣ ಡ್ಯಾನ್ಸ್ ಹೇಳ್ಕೊಟ್ಟು ಸುಸ್ತಾಗ್ಬಿಟ್ಟ. ನಾನು ನೋಡಿ 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 ಸುಸ್ತಾಗ್ಬಿಟ್ಟೆ. ಬನ್ನಿ ಇವಾಗ ಇನ್ಸ್ಪಿರೇಷನ್ ಸ್ಟೋರಿ ಏನು ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಗೈಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ, ಅದೇ ಹೇಳ್ತೀನಿ ಸ್ಟೋರಿ ನಿಮ್ಗೆ ಏನು ಅಂತ. ಬನ್ನಿ ನಿಧಾನ. ಗೈಸ್ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಿಖಿಲ್ ಬೆಂಗಳೂರವನಲ್ಲ. ಯಾವ ಮಚ್ಚ ನಿಮ್ದು? ಯಾವ ಊರು ನಿಮ್ದು? ಬಳ್ಳಾರಿ. ಎಷ್ಟು ದೂರ ಇಲ್ಲಿಂದ ಬಳ್ಳಾರಿಗೆ? ಗೈಸ್ 380 ಕಿಲೋಮೀಟ್ರಿಂದ ಬಂದೀವಿ. ಫಸ್ಟಿಂದ ಹೇಳ್ತೀನಿ ಕೇಳಿಸ್ಕೊಂಡು. ನೀನು ಆ್ಯಕ್ಚುಲ್ ಆಗಿ ಬಂದಿದ್ದು ಇಲ್ಲಿಗೆ PUಗೆ, ಫಸ್ಟ್ PUಗೆ ಬಂದಿದ್ದು. ಮನೆಯವ್ರನ್ನೆಲ್ಲ ಬಿಟ್ಟು ಏನೋ ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದವನೇ ಆಯ್ತಾ. ಅದು ಎಷ್ಟು 400 ಕಿಲೋಮೀಟರ್ ಅನ್ಕೊಳ್ಳಿ. ಬಂದು ಯಾರೋ ಮನೇಲಿದ್ದು ಡ್ಯಾನ್ಸ್ ಕ್ಲಾಸ್ ನೋಡಿಕೊಂಡು, ಕೆಲವೊಂದ್ಸರಿ ಡ್ಯಾನ್ಸ್ ಕ್ಲಾಸಲ್ಲೇ ಮಲ್ಕೊಂಡು, ಇವತ್ತು ಅವನೇ ಒಂದು ಡ್ಯಾನ್ಸ್ ಕ್ಲಾಸ್ ನಡ್ಸಂಗೆ ಆಗೋನು ಇಲ್ಲಿ. ಆ್ಯಕ್ಚುಲಾಗಿ ಇದು ಗೈಸ್, ನಮ್ಮ ಸುತ್ತಮುತ್ತನೇ ಇನ್ಸ್ಪಿರೇಷನ್ ಇರ್ತಾರೆ, ಅದನ್ನ ತೊಗೊಂಡು ಮಾಡ್ಬೇಕು. ಸ್ವಂತ ಗಾಡಿ ತೊಗೊಂಡವನೆ, ಹೊಸ ಫೋನ್ ತೊಗೊಂಡವನೆ, ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಾವನೆ. ಏನಂತೀಯ? ಹೂನಪ್ಪ, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತಾ ಇದ್ದೀನಿ. ಮಚ್ಚ ನಿನ್ಗೆ ಯಾವಾಗ ಅನ್ಸಿತ್ತು ನಿನ್ ಕಾಲ ಮೇಲೆ ನಿಂತ್ಕೊಬೇಕು ಅಂತ, ಏನಾದ್ರು ಮಾಡ್ಬೇಕು ಅಂತ? ನನಗೆ ಯಾವಾಗಿಂದನೂ ಅನ್ಸಿತ್ತು. ಯಾವಾಗ ಹೇಳಲ್ಲ? ನಾನು ಯಾವಾಗ ಡ್ಯಾನ್ಸ್ ಫೀಲ್ಡಿಗೆ ಬಂದು ಐ ಥಿಂಕ್ ನನಗೆ ಫ್ಲಾಶ್ ಆಗಿದ್ದು 10th ಅಲ್ಲಿ UKD ಸೈಡ್ ಡ್ಯಾನ್ಸರ್ ಆಗಿ ಬಂದೆ. ಇಲ್ಲಿ ಉತ್ಕಲಲ್ಲಿ ಒಂದು ಕ್ಲಾಸ್ ಇತ್ತು, ರಾಹುಲ್ ಅನ್ನೊಂದು, ಅವ್ರದಲ್ಲ ಮೀನ್ಸ್ ಅವ್ರ ರೆಂಟ್ಗೆ ತಗೊಂಡು ಮಾಡ್ತಾ ಇದ್ದು. ಅಲ್ಲಿ ಆ ಕ್ಲಾಸ್ ನೋಡಿ ಮೀನ್ಸ್ ಅವಾಗ ನನ್ನ ಡ್ರೀಮ್ ಮಾಡ್ಕೊಂಡಿದ್ದು ಕ್ಲಾಸ್ ಮಾಡ್ಬೇಕು ಅಂತ. ಅದಾದ್ಮೇಲೆ 10th ಇಂದ ಹೋಗಿ ಬಂದ್ಮೇಲೆ ಒಂದು ಡ್ಯಾನ್ಸ್ ಕ್ಲಾಸ್ ನೋಡಿದ್ದೆ ನಾನು, M Square ಅಂತ ಇತ್ತು ಆ ಡ್ಯಾನ್ಸ್ ಕ್ಲಾಸ್ ಹೆಸರು. ಗೈಸ್ ಅದು ನಮ್ಮ ಅಜ್ಜಿ ಮನೆ ಮುಂದೆನೆ ಬಾಲಚಿಲೆಬೇಟಲ್ಲಿ, ಸರಿನಾ? ಆ M Square ಡ್ಯಾನ್ಸ್ ಕ್ಲಾಸ್ ನ ನಾನು ಡ್ರೀಮ್ ಮಾಡ್ಕೊಂಡು ಅವಾಗ ಜಾಸ್ತಿ ಫ್ರೀ ಫೈರ್ ಆಡ್ತಿದ್ದೆ ನಾನು. ಮೀನ್ಸ್ 7th ಅಲ್ಲಿ 8th ಅಲ್ಲಿ 9th ಅಲ್ಲಿ ಎಲ್ಲ ಜಾಸ್ತಿ ಫ್ರೀ ಫೈರ್ ಆಡ್ತಿದ್ದೆ. ಅದ್ರೊಳಗಡೆ ಸ್ಕ್ವಾಡ್ ಅಂತ ತುಂಬಾ ಇದಾಗಿತ್ತು. ಅಷ್ಟೊಂದೆಲ್ಲ ಮುನ್ಬಿಟ್ಟು ಆಡ್ತಿದ್ದಿಲ್ಲ, ಏನೋ ತಕ್ಕ ಮಟ್ಟಿಗೆ ಆಡ್ಬೇಕಿತ್ತು, ಟೈಮ್ ಪಾಸಿ ಆಡ್ತಿದ್ದೆ. ಅವಾಗ ಸ್ಕ್ವಾಡ್ ಅಂತ ಇಟ್ಕೊಂಡು ನನ್ನ ಅದು M Square ಅಂತ ನೋಡಿದ್ನಲ್ವಾ, ಅದು M Square ಇದೆ, ನಾನು N Squad ಮಾಡ್ಬಾರ್ದು ಅಂತ ಅವಾಗ ಡ್ರೀಮ್ ಮಾಡಿ ಇನ್ನ 2 ವರ್ಷ ಆದ್ಮೇಲೆ ಮಾಡ್ತೀನಿ. ಆಕ್ಚುಲ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾವನೆ. ಏನೋ ಹೇಳ್ಬೇಕಂದ್ರೆ ನಿಖಿಲ್ ಬಗ್ಗೆ ಇನ್ಸ್ಪಿರೇಷನಲ್ ಸ್ಟೋರಿ ಇದೆ ಗೈಸ್. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ, ಮನೆಯವ್ರನ್ನ ಬಿಟ್ಟು ಇವಾಗ ಪೀಚಿನವನೇ. ಇನ್ನು ತುಂಬಾ ಹೇಳ್ಬೋದು ಗೈಸ್. ಇವಾಗ ಇನ್ನೊಂದು ಏನ್ ಖುಷಿ ವಿಚಾರ ಅಂದ್ರೆ, ಮತ್ತೆ ನಾವು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ. ಬನ್ನಿ ಅವ್ರನ್ನೂ ತೋರಿಸ್ತೀನಿ. ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಯಾರ್ಯಾರು ಅಂತ ಹೆಸರು ಹೇಳ್ಬಿಟ್ಟು ತೋರಿಸ್ತೀನಿ. ಫೈನಲಿ ಮೀಟ್ ಆಗಕ್ಕೆ ಬಂದಿದ್ದೀನಿ ಕಾಲೇಜ್ ಫ್ರೆಂಡ್ಸ್ನ. ಪ್ರೇಮ್ನಾಥ್, ವಿನಯ್, ಇವನು ಯಾರೋ ಗೊತ್ತಿಲ್ಲ. ಸರಿ ಗೈಸ್, ಇವಾಗ ನಾವಿಬ್ರು ಅಂತ ಇದ್ದೀವಿ, 3 ಜನ ಇದ್ದೀವಿ, ಅಲ್ಲ 4 ಜನ ಇದ್ದೀವಿ. ಹಂಗೆ ಸ್ವಲ್ಪ ಹಳೆ ಮೆಮೊರೀಸ್ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು
ನೋಡ ನಾನು ತಿನ್ನಕ್ ಹೋಗ್ತೀನಿ, ಇಲ್ಲ ಮನೆಗೆ ಹೋಗಿ ಹೇಳ್ದಲ್ಲ ನಾನಿರೋ ತೋರಿಸ್ತೀನಿ ಅಂತ. ಅಮೌಂಟ್ ಎಲ್ಲ ಇವಂದೇ ಗೈಸ್ ಹೇಳಿದೀನಿ. ಅಮೌಂಟ್ ಎಲ್ಲ ಇವಂದೇ ಹೇಳಿದೀನಿ. ತುಂಬಾ ದೂರದಿಂದ ಬಂದಿದ್ದೀನಿ ನಮ್ಗೆ. ದೂರದ ಸಂಬಂಧಿ ಐಫೋನ್ ತಗೊಂಡ್ಮೇಲೆ ಅಣ್ಣ ನನ್ಗೆ ಫೋನ್ ನಂಬರ್ ಸೇವ್ ಮಾಡಿಲ್ಲ ಅಣ್ಣ. ಯಾರು ಸೇವ್ ಮಾಡಿಲ್ಲ, ಭಿನ್ನ ಇದು ಅಂತ ನಮ್ಗೆ ಯಾರು ಸೇವ್ ಮಾಡಿಲ್ಲ. ಗಾಯ್ಸ್ ಅದು ಫೋನ್ ತಗೊಂಡ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಅದಕ್ಕೆ ಸರಿ ಎಲ್ಲ ಕ್ಲೀನ್ ಆಗಿ ಮಾತಾಡ ಆಮೇಲೆ ಸಿಗ್ತೀನಿ ನಿಮ್ಗೆ. ಗಾಯ್ಸ್ ಅನ್ಶು ಎಷ್ಟು ಬಿಟ್ಟವ್ರೆ ಈ ವಿಡಿಯೋ ಬರೋ ಬಚ್ಚು ಇದೀಗ ಬಂದ ಸುದ್ದಿ, ಈಗ ಉಂಟೆ. ನೋಡಿ ಗಾಯ್ಸ್, ಇವನ ಹೆಸರು ಕಳ್ಳ ಅಂತ ನೋಡಿ ಶೂ ಹಾಕೊಂಡು ಓಡಾಡ್ತಾ ಇದ್ದಾನೆ. ಸೊ ನೋಡಿ ಸಿಕ್ಕಿದ ಲೋಪಲ್ ಒಂದು ಕಪಾಲ ಕೊಟ್ಟಿದೆ. ನೋಡಿ ಇವನ ಹೆಸರು ನಿಖಿಲ್ ಅಂತ, ಇವನ ಹೆಸರು ನಿಖಿಲ್ ಕಳ್ಳ ಅಂತ. ನಿಖಿಲ್ ಡ್ಯಾನ್ಸರ್ ಕೂಡ ಎಷ್ಟು ಬಿಲ್ಡಪ್ ಕೊಟ್ಟು ನೋಡಿ, ನನ್ ಮಾನ ಮರ್ಯಾದೆ ಬಿಲ್ಡಪ್ ಅಲ್ಲ ಸರ್. ಏನ್ ಸರ್ ನಮ್ಮ ಮಾನ ಮರೆದಿರುವ ಶೂ ಕದಿತಿರಲ್ಲ ಬಂದ್ಬಿಟ್ಟು ಬೇರೆ ನಂದು ಕಣೋ. ಗಾಡಿನ ಕರ್ಕೊಂಬಂದಿರಾಗಿದೆ ಹೊಸ ಗಾಡಿ. ನೋಡಿ ಹೊಸ ಗಾಡಿ ಗಾಯ್ಸ್ ಕರ್ಕೊಂಬಂದಿರ್ತಾರೆ. ಇದು ನೋಡಿ ಬಿಲ್ಡಿತರ 1 ಲಕ್ಷ ಕಟ್ಟಿದೀನು ಸರ್. ನೀವು ಕಟ್ಟಿರೋ ಬಿಲ್ ತೋರಿಸಿ ಸರ್. ಆಯ್ತು ಇಲ್ಲ ಇವರಿಬ್ರು ಇಲ್ಲ ಜಗಳ ಆಡ್ಕೊಂಡಿರ್ತಾರೆ. ಬಾ ಹೋಗೋಣ. ಚಲೋ ಗಾಯ್ಸ್. ಫೈನಲಿ ನಿಖಿಲ್ ಹೊಡ್ತಾನೆ. ಬಾಯ್ ಮಚ್ಚ, ಬಾಯ್. ಹುಷಾರ್, ಫೋನ್ ಮಾಡು ನಾಳೆ. ಆ್ಯಕ್ಚುಲಿ ನಾನು ಅವಾಗೆ ಎಲ್ಲ ಹೇಳಿದ್ನಲ್ಲ ನಿಖಿಲು, ನಾವೇನು ಅವನು ಹೇಳಿ ಮಾಡಿಸ್ಕೊಂಡಿರೋದು ಇಲ್ಲ, ನಾವೇನೋ ಮಾಡಬೇಕು ಅಂತ ಮಾಡಿರೋದಲ್ಲ ಗೈಸ್. ನಿಜವಾಗ್ದು ರಿಯಲ್ ಸ್ಟೋರಿ, ರಿಯಲ್ ಟ್ರೂ ಮ್ಯಾನ್ ಅವನು. ಬನ್ನಿ ಇವಾಗ ಊಟ ಮಾಡಿ ತೋರಿಸ್ತೀನಿ. ಸೊ ಗಾಯ್ಸ್, ಏನು ಯೋಚನೆ ಮಾಡ್ತಾ ಇದ್ದೀರಾ, ಫುಲ್ ಲೈಟೆಲ್ಲ ಸೆಟಪ್ ಮಾಡಿಬಿಟ್ಟವನೆ ಅಂತ. ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಏನು ಅಚೀವ್ಮೆಂಟ್ ತೋರಿಸ್ತೀನಿ ನಂದು ಅಂತ. ಸೊ ರಾತ್ರಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಊಟ ಮಾಡಿ ಮಲಗಿಬಿಟ್ಟಿದ್ದೆ ಗಾಯ್ಸ್. ಫುಲ್ ಟಯರ್ಡ್ ಆಗಿತ್ತು ಅಂತ ಮಲಗಿಬಿಟ್ಟಿದ್ದೆ. ಬನ್ನಿ ಈ ವಿಡಿಯೋದಲ್ಲಿ ನಾನು ಏನು ಅಚೀವ್ ಮಾಡಿದ್ದೀನಿ ಇಲ್ಲಿ ಗಂಟ ಅದನ್ನು ಕ್ಲಿಯರಾಗಿ ತೋರಿಸ್ತೀನಿ. ವಿಡಿಯೋ ಕೊನೆ ಗಂಟ ನೋಡಿ, ಓಕೆನಾ? ಫಸ್ಟ್ ಥಿಂಗ್ ಏನಾಗಬೇಕು ಅಂದರೆ ಅದು ಎಷ್ಟೊಂದು ಮೆಡ್ಲಿದ್ದಾರೆ, ಎಷ್ಟೊಂದು ಮೆಡ್ಲೈತೆ, ಒಂದೊಂದಾಗೆ ತೋರಿಸ್ತೀನಿ ಬನ್ನಿ, ಓಕೆನಾ? ಫಸ್ಟ್ ಥಿಂಗ್ ಸ್ವಲ್ಪ ಮರ್ತೋಗಿದ್ದೀನಿ ಏನರಲ್ಲಿ ಅಂತ ತಪ್ಪಾಗಿ ಹೇಳ್ದೆ, ಬೇಜಾರು ಮಾಡ್ಕೊಂಬಿಡಿ ಗಾಯ್ಸ್. ಇದು ಫಸ್ಟ್ ಥಿಂಗ್, ನಾನು ಸ್ಕೂಲಲ್ಲಿ ಕರಾಟಲ್ಲಿ ಗೆದ್ದಿದ್ದು ಗೋಲ್ಡ್ ಮೆಡಲ್, ಸ್ಟೇಟ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್, ಓಕೆನಾ? ಇದು 7th 8th ಇರಬೇಕು ಗೈಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್, ನಂದು ಇದು ಕಾಲೇಜಲ್ಲಿ, ನಂದು PU ಕಾಲೇಜಲ್ಲಿ ಒಂದು ಏನರಲ್ಲಿ ಗೆದ್ದಿದ್ದು, ಇದು ಬಂದ್ಬಿಟ್ಟು ವಾಲಿಬಾಲಲ್ಲಿ ಗೆದ್ದಿದ್ದು ಗೋಲ್ಡ್ ಮೆಡಲ್ಲು. ಅಲ್ಲ, ಕಬಡ್ಡಿಲಿ ಗೋಲ್ಡ್ ಮೆಡಲ್ಲು, ವಾಲಿಬಾಲಲ್ಲಿ ಸೆಕೆಂಡ್ ಪ್ರೈಸು ಸಿಲ್ವರ್ ಮೆಡಲ್ಲು, ಓಕೆನಾ? ಆ್ಯಂಡ್ ಇದು ಡಿಗ್ರಿ ಕಾಲೇಜಲ್ಲಿ ಬಂದುಬಿಟ್ಟು ಗ್ರೂಪ್ ಡ್ಯಾನ್ಸಲ್ಲಿ ಇನ್ನು ಫಸ್ಟ್ ಇಯರ್ ಅದರಲ್ಲಿ ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್ ನಡೀತು. ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲು. ಆ್ಯಂಡ್ ಈ ಟೈಟಲ್ ನನಗೆ, ಇದು ಫಸ್ಟ್ ಟೈಟಲ್ ನಾನು ಹೊಡೆದಿದ್ದು ಗೈಸ್. ಫಸ್ಟ್ ಟೈಟಲ್ ಏನಿದು, ಫಸ್ಟ್ ಟೈಟಲ್ ಮಿಸ್ಟರ್ ಸ್ಟೈಲಿಶ್ ಅಂತ ಫ್ರೆಶರ್ಸ್ ಡೇ ಕಾಂಪಿಟೇಷನ್ ನಡೀತು, ರ್ಯಾಂಪ್ ವಾಕು ಫ್ಯಾಷನ್ ಶೋ, ಅದ್ರಲ್ಲಿ ಗೆದ್ದಿದ್ದು. ಆ್ಯಂಡ್ ಇದು ನೆಕ್ಸ್ಟ್ ದಿನ ಫ್ಯಾಷನ್ ಶೋ ನಡೀತು, ಅದರಿಂದ ಕ್ವಾಲಿಫೈ ಆದಮೇಲೆ ಅದ್ರಲ್ಲಿ ಸಿಕ್ಕಿದ್ದು ಮಿಸ್ಟರ್ ಚಾಂಪ್ ಅಂತ. ಇದೆಲ್ಲ ನನ್ನ ಸರ್ಟಿಫಿಕೇಟ್ಸ್ ಯಾವ್ದಾದ್ರು ನೋಡಿದ್ದೆ. ಆ್ಯಂಡ್ ಒನ್ ಮೋರ್ ಮೇನ್ ಥಿಂಗ್, ನಾನು ಡಿಗ್ರಿ ಕಾಲೇಜ್ ಟೈಮಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಈವೆಂಟಲ್ಲಿ ಕೋಆರ್ಡಿನೇಟರಾಗಿ ಕೆಲಸ ಮಾಡಿದ್ದೆ, ಎಲಿಮೆಂಟ್ 7 ಅಂತ. ಅದ್ರ ಸರ್ಟಿಫಿಕೇಟ್ ಇದು ಹೇಳಿದ್ನಲ್ಲ ಗ್ರೂಪ್ ಡ್ಯಾನ್ಸ್, ಅದು ಸರ್ಟಿಫಿಕೇಟು. ಆ್ಯಂಡ್ ಇದು ನಮ್ಮ ಕಾಲೇಜಲ್ಲಿ ಒಂದು ಈವೆಂಟ್ ಮಾಡ್ತಿರ್ತಾರೆ, ಮಾರ್ಕೆಟಿಂಗ್, ನಿಮ್ಮ ಸ್ಕಿಲ್ಸ್ ನೋಡೋಕ್ಕೆ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅದ್ರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ, ಫಸ್ಟ್ ಪ್ರೈಸ್. ಇದೆಲ್ಲ ಗಾಯ್ಸ್ ಚಿಕ್ಕ ಮೆಡಲ್ ತೋರಿಸಿದ್ನಲ್ಲ, ಅದ್ರ ಸರ್ಟಿಫಿಕೇಟ್ಸ್ ಇವೆಲ್ಲ. ಇದೆಲ್ಲ ನನಗೆ ಗೊತ್ತಿರೋದು ಗಾಯ್ಸ್. ನಾನು ಈ ಥರ ಅಚೀವ್ ಮಾಡಿದ್ದೀನಿ ಅಂತ ಬುದ್ಧಿ ಬಂದ ಮೇಲೆ ಗೊತ್ತಾಗಿರೋದು. ಅದಕ್ಕಿಂತ ಮುಂಚೆ ಎಷ್ಟು ಅಚೀವ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಇಷ್ಟೇ ಗಾಯ್ಸ್, ನಾವೆಲ್ಲ ಚಿಕ್ಕ ಪುಟ್ಟ ಅಚೀವ್ಮೆಂಟ್ ಅಷ್ಟೇ, ಏನು ದೊಡ್ಡದೇನು ಮಾಡಿಲ್ಲ ಅಷ್ಟೇ, ಇನ್ನೇನು ತೋರಿಸೋದಿದೆ. ಐ ಥಿಂಕ್ ವಿಡಿಯೋ ತುಂಬ ದೊಡ್ಡದಾಗೋಯ್ತು. ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಗಾಯ್ಸ್, ಆದರೆ ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ, ಆಯಿತಾ? ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಲವ್ ಯು, ಬಾಯ್. ಅಷ್ಟೇ.